ಮಾಧ್ಯಮದವರು ಮತ್ತು ನನ್ನ ಸ್ನೇಹಿತರಿಗೆ ನಿನ್ನೆ ನಡೆದಂಥ ಘಟನೆಯಿಂದ ಏನು ಕನ್ನಡ ಪರ ಹೋರಾಟಗಾರರು ಚೇತನ್ ಸರ್ ವಿಚಾರದಲ್ಲಿ ನಡ್ಕೊಂಡಂಥ ರೀತಿಯಲ್ಲಿ ಸ್ವಲ್ಪ ಯೋಚನೆ ಮಾಡ್ಬೋದಾಗಿತ್ತು ಕನ್ನಡ ಪರ ಹೋರಾಟಗಾರರು. ಯಾಕೆಂದ್ರೆ ಚೇತನ್ ಸರ್ ಏನು ಮಾಡಿದ್ದಾರೆ, ಟ್ವೀಟ್ ಏನಿದೆ, ಅವರು ಕೂಡ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅತ್ಯುನ್ನತ ಅಭಿಮಾನಿ ಕೂಡ ಚೇತನ್ ಅವರು. ಅದೇ ರೀತಿ ನಾವೇನೀಗ ಯುವ ಜನಾಂಗದ ಆದರ್ಶ ಪುರುಷ ಅಂತ ಕೇಳ್ತಾ ಇದೀವಿ, ಪುನೀತ್ ರಾಜ್ಕುಮಾರ್ ಸರ್ ಅವರ ದೊಡ್ಡ ಅಭಿಮಾನಿನೂ ಕೂಡ ನಮ್ಮ ಚೇತನ್ ಸರ್ ಅವರು. ಸ್ನೇಹಿತರು ಕೂಡ ಇದು ತಮ್ಮೆಲ್ಲರಿಗೂ ಗಮನದಲ್ಲಿರಲಿ. ಪ್ರತಿ 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 ಸಿನಿಮಾದು ನಮ್ಮ ಪುನೀತ್ ರಾಜ್ಕುಮಾರ್ ಸಿನಿಮಾನ ತಪ್ಪದೆ ನೋಡಿದಂತ ಏಕೈಕ ನಟ ಅಂತ ಯಾರಾದ್ರೂ ಇದ್ರೆ ನಮ್ಮ ಚೇತನ್ ಸರ್ ಅವರು. ದಾಖಲೆ ಸಮೇತ ನಿಮಗೆ ಕೊಡ್ತೇವೆ. ಆದ್ರೆ ಸಾರಾ ಗೋವಿಂದು ಸರ್ ಮೊನ್ನೆ ಮಾಡಿದ್ದಂತ ಒಂದು ವಿಚಾರ ಏನಿದೆ ನೋಡಿ, ಭಾರತದಲ್ಲಿ ವಿಶೇಷವಾಗಿ ಕನ್ನಡದಲ್ಲಿ ನಾವೆಲ್ಲರೂ ಕೂಡ ಶಾಂತಿ ಪ್ರಿಯರು. ಈ ಶಾಂತಿ ಪ್ರಿಯರು ಜೊತೆಗೆ ಭಾರತದಲ್ಲಿ ವಿಶೇಷವಾದ ಸಂವಿಧಾನ ಇದೆ. ಸಂವಿಧಾನದಡಿಯಲ್ಲಿ ಕಾನೂನಿಗೆ ತನ್ನದೇ ಆದಂತ ನೀತಿ ನಿಯಮಗಳಿದೆ. ನಾವು ಸಾರಾ ಗೋವಿಂದ್ ಅವರು ಏನ್ ಮನವಿ ಮಾಡ್ತೀವಿ, ಜೊತೆ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೆ ಏನ್ ಮನವಿ ಮಾಡ್ತೀವಿ ಅಂದ್ರೆ, ನಾವೆಲ್ಲರೂ ಕೂಡ ಮೇರು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿ ವರ್ಗದವರೇ ಕೂಡ ನಾವು. ಆದ್ರೆ ಚೇತನ್ ಸಾರು ಕನ್ನಡಕ್ಕೋಸ್ಕರ ಕೆಲವು ಹೋರಾಟನೂ ಮಾಡಿದ್ದಾರೆ. NRI ಅಂತ ಏನ್ ಹೇಳ್ತಾರೆ, ಕನ್ನಡದವ್ರು ಅಲ್ವೇ ಅಲ್ಲ ಅಂತ ಹೇಳ್ತಾರೆ. ನೋಡಿ, ಪ್ರತಿ ಒಬ್ಬ ಕನ್ನಡ ಮಾತಾಡೋ ಅಂತ ವ್ಯಕ್ತಿ ಯಾರೇ ಮಾತಾಡಿದ್ರು ಅವರು ನಾವು ಕನ್ನಡದವರೇ ಅಂತಾನೆ ತಿಳ್ಕೊಂತೀವಿ. ಅದು ನಮ್ಮ ಕನ್ನಡದ ಸಂಕೇತ. ಡಾಕ್ಟರ್ ರಾಜ್ಕುಮಾರ್ ಸರ್ ಹೇಳ್ತಾರೆ, ಅಭಿಮಾನಿ ವರ್ಗವೇ ನಮ್ಮ ದೇವರು ಅಂತ ಹೇಳ್ತಾರೆ. ರಾಜ್ಕುಮಾರ್ ಸಾಹೇಬ್ರು ಹೇಳ್ತಾರೆ, ಶಾಂತಿಯಿಂದ ಸಹನೆಯಿಂದ ಮಾತಾಡಿ ಅಂತ ಹೇಳಿ. ರಾಜ್ಕುಮಾರ್ ಸರ್ ಅಭಿಮಾನಿ ವರ್ಗ ಅಂತ ಏನು ನಿನ್ನೆ ಕೆಲವರು ವ್ಯಕ್ತಿಗಳು ಬಂದು ಮಾತಾಡಿದ್ದಾರೆ. ನಿಜಕ್ಕೂ ಕೂಡ ರಾಜ್ಕುಮಾರ್ ಏನಾದರೂ ಆ ಶಬ್ದ ಕೇಳಿಸ್ಕೊಂಡಿದ್ರೆ ವಿಷಾದ ವ್ಯಕ್ತಪಡಿಸ್ತಾ ಇದ್ರು. ಯಾಕೆಂದ್ರೆ ರಾಜ್ಕುಮಾರ್ ಬದುಕಿನ ಸಮಯದಲ್ಲಿ ಎಲ್ಲೂ ಕೂಡ ಒಂದೇ ಒಂದು ಕೆಟ್ಟ ಶಬ್ದ ಮಹಿಳೆಯರ ಪರವಾಗಲಿ ಅಥವಾ ಸಮಾಜದಲ್ಲಿ ಅಶಾಂತಿಗೆಡುವಂತ ಒಂದು ಕೆಟ್ಟ ಶಬ್ದನೂ ಕೂಡ ರಾಜ್ಕುಮಾರ್ ಸಾಹೇಬರು ಬಳಸಿಲ್ಲ. ಅವ್ರ ಅಭಿಮಾನಿ ವರ್ಗದವ್ರು ನಾವಾಗಿ ಏನು ಹೋರಾಟ ಮಾಡಬೇಕು ಅಂತ ನಿನ್ನೆ ಬಂದಿದ್ರಲ್ವಾ, ಅವ್ರ ಆ ಶಬ್ದಗಳನ್ನ ಬಳಸಿರೋದು ನಿಜವಾಗ್ಲೂ ಕೂಡ ವಿಷಾದ ವ್ಯಕ್ತಪಡಿಸ್ತೀವಿ. ಆದ್ರೆ ಒಬ್ಬ ಸಾಮಾಜಿಕ ಜವಾಬ್ದಾರಿಯುತವಾಗಿ ನಾನು ಡಾಕ್ಟರ್ ಭೀಮರಾವ್ ಕ್ರಾಂತಿಕಾರಿ ಸೇನೆಯ ರಾಜ್ಯಾಧ್ಯಕ್ಷನಾಗಿ ನಾವು ಪ್ರತಿಯೊಬ್ಬ ನಾಗರಿಕನ ಪರವಾಗಿ ರಕ್ಷಣೆ ಕೊಡುವಂತ ಒಂದು ಕೆಲಸದಲ್ಲಿ ಇವತ್ತು ಬಂದಿದ್ದೀವಿ. ಅದೇ ರೀತಿ ಚೇತನ್ ಸರ್ ಪರವಾಗಿ ಕೂಡ ಅವರು ನಿಜವಾಗ್ಲೂ ಅವರಿಂದ ಏನಾದರೂ ನೋವು, ನಮ್ಮ ಆರಾಧ್ಯ ದೈವ ರಾಜ್ಕುಮಾರ್ ಸಾಹೇಬ್ ಅಭಿಮಾನಿಗಳಿಗೆ ನೋವಾಗಿದ್ರೆ ನಾವು ಕೂಡ ವಿಷಾದ ವ್ಯಕ್ತಪಡಿಸ್ತೀವಿ. ಆದ್ರೆ ಸಾರಾ ಗೋವಿಂದ್ ಅವರು ಮಾತಾಡಿದಂತ ಶಬ್ದನ ಖಂಡಿತವಾಗಿ ಖಂಡಿಸ್ತೀವಿ. ಮುಂದಿನ ದಿನದಲ್ಲಿ ನಾವು ಇವ್ರಿಗೆ ಏನ್ ರಕ್ಷಣೆ ಬೇಕು ಆ ರಕ್ಷಣೆ ಮಾಡೋ ನಿಟ್ಟಿನಲ್ಲಿ ಕಾನೂನು ಹೋರಾಟ ನಾವು ಮಾಡೇ ಮಾಡ್ತೀವಿ. ಕರ್ನಾಟಕದ ಯಾರ ಆಸ್ತಿನೂ ಅಲ್ಲ, ಸಮಾಜದ ಬಗ್ಗೆ ಎಲ್ಲರೂ ವಾಸ ಮಾಡುವಂಥದ್ದು. ಇಲ್ಲಿ ಯಾರಿಗ ಅನ್ಯಾಯ ಆಗ್ತದೆ, ಯಾರಿಗೆ ದೌರ್ಜನ್ಯ ಆಗ್ತದೆ, ಯಾರಿಗ ಅನ್ಯಾಯ ಆಗ್ತದೆ, ಕರ್ನಾಟಕದಲ್ಲಿ ಅವರು ಧ್ವನಿ ಎತ್ತುವಂತರು ಚೇತನ್ ಸರ್ ಅವರು. ನಾನು ಅವರು ಟ್ವೀಟ್ ಮಾಡಿರೋದ್ರಲ್ಲಿ ಕ್ಷಮಾಪಣೆ ಕೇಳಿರೋದು, ನಾವು ಅದನ್ನು ತಲೆಬಗ್ಗಿಸ್ತೀವಿ. ನಾವು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ದೊಡ್ಡ ಅಪಾರವಾದ ಗೌರವ ಇದೆ. ಅದೇ ರೀತಿ ಸಾರಾ ಗೋವಿಂದ್ ಮಾಡಿರೋದು ನಮಗೆಲ್ಲ ಬಹಳ ಮನಸ್ಸಿಗೆ ನೋವಾಗಿದೆ. ಅವರು ಬಹಿರಂಗವಾಗಿ ಮನೇಲಿ ಬಂದು ಕೂತ್ಕೊಂಡು, ನೀನು ಮಾತಾಡೋದು ತಪ್ಪು ಕಣಪ್ಪ, ನೀನು ಮಾತಾಡೋದು ತಪ್ಪು, ಕ್ಷಮಾಪಣೆ ಕೇಳು. ಎಲ್ಲ ಶಿವರಾಮೇಗೌಡರಿಗೂ ಬಂದರು, ಅಲ್ಲಿಲ್ಲಂತ ಇನ್ನೂ ಅನೇಕ ಹೋರಾಟಗಾರರು ಬಂದರು. ಅವ್ರ ಮನೇಲಿ ಕೂತ್ಕೊಂಡು ಸಾಮಾಜಿಕವಾಗಿ ವಿಷಾದ ವ್ಯಕ್ತಪಡಿಸಿ ಬಹಿರಂಗವಾಗಿ ಕ್ಷಮಾಪಣೆ ಕೇಳಿಸಿದ್ರು. ಆದರೆ ಈ ವ್ಯಕ್ತಿ ಬಂದು ಕೂಡಲೇ ಧಮಕಿ ಹಾಕುವಂಥದ್ದು, ಅವ್ರನ್ನ ನೀನು ಕರ್ನಾಟಕ ಉಳಿಸಲ್ಲ ಅನ್ನೋದು, ನಮಗೆಲ್ಲ ಕರ್ನಾಟಕ ಯಾರಪ್ಪನ ಸುತ್ತಲ್ಲ, ಇಲ್ಲಿ ಪ್ರತಿಯೊಬ್ಬರು ಬದುಕಬೇಕಾಗಿದೆ. ಅದೇ ರೀತಿ ನಾವು ಡಾಕ್ಟರ್ ರಾಜ್ಕುಮಾರ್ ಬಗ್ಗೆ ಚೇತನ್ ಸರ್ ಅವರು ಮಾತಾಡಿರೋದು ಒಂದು ಟ್ವೀಟ್ ಅಂತ ಹೇಳ್ತಾರೆ, ಅದ್ರ ಬಗ್ಗೆ ನಾವೆಲ್ಲ ವಿಷಾದ ವ್ಯಕ್ತಪಡಿಸ್ತೀವಿ. ದಯಮಾಡಿ ಇದನ್ನ ಇಲ್ಲಿಗೆ ನಿಲ್ಲಿಸಬೇಕು. ನಾವು ಯಾರ ಬಗ್ಗೆನೂ ಮೇಡಮ್ ನಾವು ಯಾವುದೇ ವಿಚಾರವಾಗಿ ಯಾರಿಗೂ ಆವಾಜ್ ಹಾಕಿ ಕೇಳ್ತಿಲ್ಲ ಮೇಡಮ್. ಡಾಕ್ಟರ್ ಮೊದಲಾಗೆ ಹೇಳಿದೆ ನಾನು, ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಅಪಮಾನ ಆದಾಗ ನಾವೆಲ್ಲ ಕ್ಷಮಾಪಣೆ ಕೇಳುವಂಥದ್ದು, ನಾವೆಲ್ಲ ಅಪಮಾನ ಆಗೋದು, ನಾವೆಲ್ಲ ಕ್ಷಮಾಪಣೆ ಕೇಳೋದು. ಅದೇ ರೀತಿ ಈ ರೀತಿ ಯಾರಿಗೂ ಧಮಕಿ ಹಾಕಿ ಕ್ಷಮಾಪಣೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.